ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನುವ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ದ್ವಿಭಾಷಾ ನೀತಿಯ ಬಗ್ಗೆ ಮಾತಾಡಿಕೊಂಡು ಬಂದಿದೆ. ಯಾಕೆ ದ್ವಿಭಾಷಾ ಸೂತ್ರ ಬೇಕು ಅನ್ನೋದಾದ್ರೆ, ಇವತ್ತು ತ್ರಿಭಾಷಾ ಸೂತ್ರವನ್ನ ನಮ್ಮ ಮೇಲೆ ಬಲವಂತವಾಗಿ ಏರಿಕೆ ಮಾಡುವ ಮುಖಾಂತರ ಹಿಂದಿ ಒಂದು ಭಾಷೆಯಲ್ಲಿ 2023ರಲ್ಲಿ 97,000 ವಿದ್ಯಾರ್ಥಿಗಳು, ಕರ್ನಾಟಕದ ಕನ್ನಡದ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆದ ಕಾರಣ, ಹಿಂದಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ ಕಾರಣ 97,000 ವಿದ್ಯಾರ್ಥಿಗಳು 2023ರಲ್ಲಿ SLCಯಲ್ಲಿ ಫೇಲ್ ಆಗ್ತಾರೆ. ಹಾಗೆ 2024ರಲ್ಲಿ ಒಂದು ಹಿಂದಿ ಭಾಷೆಯ ಪರೀಕ್ಷೆಯಿಂದಾಗಿ 1,24,000 ಕನ್ನಡದ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆದ ಕಾರಣ ಆ ವರ್ಷದ SLCಯಲ್ಲಿ 1,24,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಹಿಂದಿಯ ಬಲವಂತವಾದಂತ ಶಿಕ್ಷಣದ ಮೇಲೆ ಆಗುತ್ತಿರುವ ಏರಿಕೆಯಿಂದಾಗಿ ಕರ್ನಾಟಕದ ಮಕ್ಕಳ ಪಾಲಿಗೆ ಹಿಂದಿ ಭಾಷೆ ಮಹಾಕಂಟಕವಾಗಿ ಇವತ್ತು ಕನ್ನಡದ ವಿದ್ಯಾರ್ಥಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಮರಣ ಶಾಸನವನ್ನು ಬರೆಯುವ ಕೆಲಸಕ್ಕೆ ಹಿಂದಿ ಭಾಷೆ ಸಜ್ಜಾಗಿದೆ. ಹಿಂದಿಯ ಅಗತ್ಯ ನಮಗೆ ಯಾಕೆ ಬೇಕು? ಹಿಂದಿಯ ಭಾಷೆ ಕಲಿಯೋದ್ರಿಂದ, ಹಿಂದಿಯ ಭಾಷೆಯಲ್ಲಿ ಪರೀಕ್ಷೆ ಬರೆಯೋದ್ರಿಂದ ನಮಗೆ ಯಾವ ಅನುಕೂಲಗಳು? ಅನಾನುಕೂಲಗಳೇ ಹೆಚ್ಚು ಹೊರತು ಅನುಕೂಲಗಳು ಯಾವುದೂ ಇಲ್ಲ. ಹಾಗಾಗಿ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಹಿಂದಿ ಭಾಷೆಯನ್ನ ಹೆಚ್ಚು ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿ ಸುಳ್ಳು ಹೇಳುವ ಮುಖಾಂತರ, ಪಳ್ಳು ಭರವಸೆಗಳನ್ನ ಕೊಡುವ ಮುಖಾಂತರ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿ ಹಿಂದಿ ಭಾಷೆಯನ್ನ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಏರಿಕೆ ಬಲವಂತವಾಗಿ ಮಾಡುವ ಮುಖಾಂತರ ನಮ್ಮ ಮಕ್ಕಳ ಪರಿಣಾಮ, ಶಿಕ್ಷಣದ ಪರಿಣಾಮ ಭಾರಿ ಕಷ್ಟಕರವಾಗ್ತಾ ಇದೆ. ಹಿಂದಿ ರಾಷ್ಟ್ರ ಭಾಷೆಯೂ ಅಲ್ಲ. ಹಿಂದಿ ದೇಶದ ಎಲ್ಲ ಭಾಷೆಗಳ ಹಾಗೆ ಒಂದು ಸಂಪರ್ಕ ಭಾಷೆಯೇ ಹೊರತು ಹಿಂದಿ ಅಧಿಕೃತವಾದ ರಾಷ್ಟ್ರ ಭಾಷೆ ಅಂತ ಹೇಳಿ ಎಲ್ಲೂ ಘೋಷಣೆ ಆಗಿಲ್ಲ. ಇವತ್ತು ಪಕ್ಕದ ತಮಿಳುನಾಡಲ್ಲಿ ಅವರು ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ ಒಪ್ಕೊಳ್ಳೇ ಇಲ್ಲ. ಅವರು ದ್ವಿಭಾಷದ ಸೂತ್ರವನ್ನ ಒಪ್ಕೊಂಡ್ರು. ಇವತ್ತು ತಮಿಳುನಾಡಲ್ಲಿ ತಮಿಳು ಬಿಟ್ರೆ ಇಂಗ್ಲಿಷ್ ಭಾಷೆ ಎರಡೇ ಭಾಷೆ ಇದೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಬಿಟ್ರೆ ಇಂಗ್ಲಿಷ್ ಭಾಷೆ ಎರಡೇ ಭಾಷೆ ಇದೆ. ಕರ್ನಾಟಕದ ಮಕ್ಕಳ ಮೇಲೆ ಯಾಕೆ 3 ಭಾಷೆಗಳನ್ನ ಬಲವಂತವಾಗಿ ಹಿಂದಿ ಹೆಚ್ಚುವರಿಯನ್ನ ಇಟ್ಟು ಏರಿಕೆ ಮಾಡೋದು ಯಾಕೆ? ಹಿಂದಿ ಒಂದು ಭಾಷೆಯಿಂದಾಗಿ SLCಯಲ್ಲಿ ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾರೆ ಅನ್ನುವಾಗ ನಮಗೆ ಯಾವುದೇ ಅನುಕೂಲವಿಲ್ಲದ, ಯಾವುದೇ ಅನುಭವ ಇಲ್ಲದ ಹಿಂದಿಯನ್ನ ನಮ್ಮ ಮೇಲೆ ಬಲವಂತವಾಗಿ ಹೇರಿಕೆ ಮಾಡೋದನ್ನ ನಾವು ಸಹಿಸೋದಿಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಮೊನ್ನೆ ನೀವೇ ಒಂದು ಸಮಿತಿ ನೇಮಕ ಮಾಡಿದ್ರಿ. ಆ ಸಮಿತಿ ಒಂದು ವರದಿ ಕೊಡ್ತು. ಆ ವರದಿ ಏನ್ ಹೇಳುತ್ತೆ ಅಂದ್ರೆ, ದ್ವಿಭಾಷಾ ಸೂತ್ರ ಸಾಕು, ನಮಗೆ ತ್ರಿಭಾಷಾ ಸೂತ್ರ ಬೇಡ, ನಮಗೆ ಕನ್ನಡ ಇಂಗ್ಲಿಷ್ ಸಾಕು, ಹಿಂದಿ ಬೇಡ ಅಂತ ಹೇಳಿ ವರದಿ ಕೊಟ್ಟಿದೆ. ಆ ವರದಿ ಪ್ರಕಾರ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳುವ ನೀವು ನೇಮಕ ಮಾಡಿದಂತ ಸಮಿತಿ ಅವರು ಕೊಟ್ಟಂತ ವರದಿ ಹೇಳುವಾಗ ತ್ರಿಭಾಷಾ ಸೂತ್ರವನ್ನ ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನ ಜಾರಿಗೆ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಿಂದೆಯೂ ಸಹ 25 ವರ್ಷಗಳಿಂದ ಇದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಹಿಂದಿಯ ಅಗತ್ಯ ನಮಗೆ ಬೇಡ ಅಂತೇಳಿ. ಹಾಗಾಗಿ
ತಕ್ಷಣ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ನನಗೆ ಸಿದ್ದರಾಮಯ್ಯನವರು ಹೋದ ಬಾರಿ ಅವ್ರನ್ನ ಭೇಟಿ ಮಾಡಿ ನಾನು ಚರ್ಚೆ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ರು, ನಾನು ದ್ವಿಭಾಷದ ಪರವಾಗಿದ್ದೀನಿ ಅಂತ ಹೇಳಿ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸಮಿತಿ ಕೊಟ್ಟಂತ ವರದಿ ಏನಿದೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತೇಳಿ, ಅದ್ರ ಪ್ರಕಾರ ತಕ್ಷಣ ಸಚಿವ ಸಂಪುಟ ಕರೆದು ದ್ವಿಭಾಷಾ ಸೂತ್ರ ಜಾರಿಗೆ ಮಾಡುವಂಥದ್ದು ಆಗ್ಬೇಕು, ಆದಷ್ಟು ಬೇಗ ತೀರ್ಮಾನ ಆಗ್ಲಿ ಅನ್ನುವ ಒತ್ತಾಯ ಒಂದ್ ಕಡೆ. ಇನ್ನೊಂದ್ ಕಡೆ ಹಿಂದಿ ಬಗ್ಗೆ ಭಾರಿ ಕೆಟ್ಟ ಅಭಿಮಾನ ಇಟ್ಕೊಂಡಿದಾರಲ್ಲ, ನಮ್ಮ ಜನ ಅವರಿಗೆ ಅರ್ಥ ಆಗ್ಬೇಕು. ಹಿಂದಿ ಭಾಷೆಯಿಂದ ಉತ್ತರ ಭಾರತದ ಬಂದಂತ ಹಿಂದಿ ಭಾಷಿಕರಿಗೆ ಈ ರಾಜ್ಯದಲ್ಲಿ ಅನುಕೂಲ ಆಗ್ತಾ ಇದೆಯೋ ಹೊರತು ಕರ್ನಾಟಕದ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಯಾವ ಅನುಕೂಲಗಳು ಇಲ್ಲ. ಹಾಗಾಗಿ ಇಡೀ ಎಲ್ಲ ಉದ್ಯೋಗಗಳನ್ನ ಹಿಂದಿ ಭಾಷಿಕರೇ ತಗೊಳ್ಳುವಾಗ ನಾವ್ಯಾಕೆ ಹಿಂದಿ ಕಲ್ತ್ಕೋಬೇಕು, ಹಿಂದಿ ಅಗತ್ಯ ನಮಗೆ ಯಾಕೆ ಅನ್ನೋ ಪ್ರಶ್ನೆ ಇಡೀ ಕನ್ನಡಿಗರಿಗೆ ಅದು ಜಾಗೃತಿ ಆಗ್ಬೇಕು, ಅದ್ರ ಎಚ್ಚರಿಕೆ ಆಗಬೇಕು. ಕನ್ನಡಿಗರು ಹಿಂದಿ ಬೇಡ ಅನ್ನುವ ಧ್ವನಿ ಇಡೀ ನಾಡಿನ 7.5 ಕೋಟಿ ಕನ್ನಡಿಗರು ಧ್ವನಿ ಎತ್ತಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಈ ಹೋರಾಟಕ್ಕೆ ನಾವು ಇಡೀ ಕರ್ನಾಟಕದ ಕನ್ನಡಿಗರು ಧ್ವನಿಗೊಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಹಿಂದಿ ಒಪ್ಕೊಳ್ಳಲ್ಲ, ಹಿಂದಿಯ ಅಗತ್ಯ ನಮಗಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡಿಗರ ಸಾರ್ವಭೌಮ ಭಾಷೆ ಆಗಬೇಕು. ಅದಕ್ಕೋಸ್ಕರ ಕನ್ನಡ ಇಂಗ್ಲಿಷ್ 2 ಭಾಷೆ ಕರ್ನಾಟಕಕ್ಕೆ ಸಾಕು, 3ನೇ ಭಾಷೆಯಾಗಿರುವ ಹಿಂದಿಯ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಸರ್ಕಾರ ಗಮನ ಸೆಳೀಲಿಕ್ಕೋಸ್ಕರ ಇವತ್ತು ಅಹೋರಾತ್ರಿ ಧರಣಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಇವತ್ತು 11:30 12 ಗಂಟೆಗೆ ಪ್ರಾರಂಭ ಆಗುವಂತ ಈ ಧರಣಿ ಇಡೀ ರಾತ್ರಿ, ಇವತ್ತು ಇಡೀ ಹಗಲು, ನಾಳೆ ಸಂಜೆ 6 ಗಂಟೆವರೆಗೂ ಈ ಧರಣಿ ನಡೆಯುತ್ತೆ. ಹಾಗಾಗಿ ಈ ಧರಣಿಯಲ್ಲಿ ಎಲ್ಲರೂ ಕನ್ನಡಿಗರು ಪಾಲ್ಗೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.